Welcome to Karnataka LMS e-content. I am Nagaveni Invi, Assistant Professor of English, the Department of Collegiate and Technical Education. In today's class, I am going to explain book chapter 4 from book 5 of The Return of the Native, written by Thomas Hardy, prescribed by the University of Mysore to the 4th semester CBCS course 2020-21. The title of the paper is Victorian Fiction. Chapter 4. Eustacia has left her husband, Klim, after the quarrel, forever. And ಹಿಂದೆಂದಿಗೂ ಇನ್ನು ನಿನ್ನ ಜೊತೆಗಿರಲ್ಲ. ದಿಸ್ ಇಸ್ ದ ಎಂಡ್ ಆಫ್ ಅ ರಿಲೇಷನ್ಶಿಪ್ ಅಂತ ಹೇಳಿ ಯುಸ್ಟೇಷಿಯಾ ಕ್ಲಿಮ್ನ ಬಿಟ್ಟು ಬಂದ್ಬಿಟ್ಲು. ದ ಮಿನಿಸ್ಟ್ರೇಷನ್ ಆಫ್ ಎ ಹಾಫ್ ಫರ್ಗಟನ್ ಒನ್. ಯುಸ್ಟೇಷಿಯಾ ವಿಶಸ್ ಇಟ್ ಹ್ಯಾಸ್ ಬೀನ್ ನೈಟ್ ಇನ್ಸ್ಟೆಡ್ ಆಫ್ ಮಾರ್ನಿಂಗ್. ಬಿಟ್ಬಿಟ್ಲು, ಮನೆಯಿಂದ ಬಂದ್ಬಿಟ್ಲು. ಶಿ ವಿಶಸ್ ಇಫ್ ಇಟ್ ಫಾರ್ ಎ ನೈಟ್ ಇನ್ಸ್ಟೆಡ್ ಆಫ್ ಮಾರ್ನಿಂಗ್. ರಾತ್ರಿ ಆಗಿದ್ರೆ ಚೆನ್ನಾಗಿರ್ತಿತ್ತು, ಬೆಳಗ್ಗೆ. ಯಾಕೆ ಎಲ್ಲ ನೋಡ್ತಾರೆ, ಅವಳು ಮನೆಯಿಂದ ಬರೋದು, ಅವಳು ಅಳೋದು, ಅವಳು ದುಃಖ ಇಲ್ಲ, ಯಾಕೆ ಅಳುಮುಖ ಹಾಕೊಂಬರ್ತಿದ್ದಾಳೆ ಇವಳು ಅಂತ. ದಟ್ ಶಿ ಮೇ ಅಟ್ ಲೀಸ್ಟ್ ಹ್ಯಾವ್ ಬಾರ್ನ್ ಹರ್ ಮಿಸರಿ ವಿತೌಟ್ ದ ಪಾಸಿಬಿಲಿಟಿ ಆಫ್ ಬೀಯಿಂಗ್ ಸೀನ್. ಶಿ ಈಸ್ ಡಿಪ್ರೆಸ್ಡ್, ಶಿ ಈಸ್ ಗ್ರೀಫ್ ಸ್ಟ್ರಿಕನ್, ಶಿ ಈಸ್ ಸಾರೋಫುಲ್. ಮುಖದಲ್ಲಿ ದುಃಖ, ಕಣ್ಣಲ್ಲಿ ಹತ್ತಿದ್ದಾಳೆ, ಎಲ್ಲ ಕಾಣ್ತಿದೆ. ಎವ್ರಿ ಒನ್ ವಿಲ್ ಅಬ್ಸರ್ವ್ ಹರ್ ಗ್ರೀಫ್. ಶಿ ಡಸಂಟ್ ಲೈಕ್ ಟು ಬಿ ಅಬ್ಸರ್ವ್ಡ್. She doesn't like her grief or sorrowfulness to be observed by others. She reaches, ಅದೇ ಹೇಳೋದು ವಿವೇಕಾನಂದರು. ಏನು ಹೇಳ್ತಾರೆ ಗೊತ್ತಾ, ನಿಮಗೆ ತುಂಬ ದುಃಖ ಆದಾಗ, ನೋವಾದಾಗ, ಬೇಜಾರಾದಾಗ, ಡಿಪ್ರೆಸ್ ಆದಾಗ ನೋಡಿ, ಅವ್ರಿಗೆ ಅವತ್ತೇ ಅನುಭವ ಆಗ್ತಿತ್ತು ಅಂದರೆ, ಡೋಂಟ್ ಕಮ್ ಔಟ್ ಆಫ್ ಯುವರ್ ರೂಮ್ ಎಟ್ ಆಲ್. ನಿಮ್ಮ ರೂಮಿಂದನೇ ಆಚೆಗೆ ಬರಬೇಡಿ. ವಾಟ್ ರೈಟ್ ಡು ಯು ಹ್ಯಾವ್ ಟು ಶೋ ಟು ದ ವರ್ಲ್ಡ್ ಯುವರ್ ಗ್ಲೂಮಿ ಫೇಸ್. ನಿಮ್ಮ ದುಃಖದ ಮುಖವನ್ನು ಪ್ರಪಂಚಕ್ಕೆ ತೋರಿಸಿ ಪ್ರಪಂಚವನ್ನು ದುಃಖಕ್ಕೀಡು ಮಾಡಲು ನಿಮಗೇನು ಹಕ್ಕಿದೆ ಅಂತ ಕೇಳ್ತಾರೆ. ನೋಡ್ರಿ, ಎಂಥ ದೊಡ್ಡ ವಿಚಾರವಂತರವರು. ಅಂದರೆ ನಾವು ಜಗತ್ತಿಗೆ ನಮ್ಮ ಆ ಗ್ಲೂಮಿ ಫೇಸನ್ನು ಕೂಡ ತೋರಿಸ್ಬಾರ್ದು, ಕೊಟ್ಟರೆ ಒಳ್ಳೆಯದನ್ನೇ ಕೊಡಬೇಕು ಅಂತ. ಸದಾ ಒಳ್ಳೆಯದನ್ನೇ ಆಲೋಚಿಸ್ತಾ ಇದ್ರು ಅವರು. ಸಂತೋಷವನ್ನೇ ಕೊಡಬೇಕು. ವಿ ಆರ್ ಆಲ್ ಇಂಟರ್ನಲಿ ಕನೆಕ್ಟೆಡ್. ನಾನು ದುಃಖ ಪಡ್ತಾ ಇಲ್ಲಿ ಕಣ್ಣೀರು ಹಾಕ್ಬಿಟ್ಟು ಪಾಠ ಮಾಡಿದ್ರೆ ನೀವು ಅಲ್ಲಿ ಹೇಳ್ತೀರಿ, ನಾನು ನಗ್ತಾರೆ ನೀವು ನಗ್ತೀರಿ. ನೋಡಿದ್ರಾ ಹೌ ವಿ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್ ಅಂತ. ಸೊ ಇನ್ ದಿಸ್ ವೇ, ಅದಕ್ಕೆ ತುಂಬ ಬೇಸರ ಆದಾಗ ನಾವು ಹೊರಕ್ಕೆ ಬರಬಾರ್ದು ಅಂತಾರೆ ಯಾರು, ವಿವೇಕಾನಂದರು. ನಾನು ರಾತ್ರಿ ಆಗಿದ್ರೆ ಚೆನ್ನಾಗಿತ್ತು, ಹಗಲು ಎಲ್ಲ ನೋಡ್ಬಿಡ್ತಾರೆ ಅನ್ಕೋತಾಳೆ. ಶಿ ರೀಚಸ್ ಹರ್ ಗ್ರ್ಯಾಂಡ್ ಫಾದರ್ಸ್ ಹೌಸ್ ಆ್ಯಂಡ್ ಫೈಂಡ್ಸ್ ಇಟ್ ಲಾಕ್ಡ್. ಅಲ್ಲಿ ಬಂದರೆ ತಾತನ ಮನೆ ಬೀಗ ಹಾಕಿದೆ. ಮೆಕ್ಯಾನಿಕಲಿ ಶಿ ಗೋಸ್ ಟು ದ ಸ್ಟೇಬಲ್ ಆ್ಯಂಡ್ ಫೈಂಡ್ಸ್ ಚಾರ್ಲಿ ದೇರ್. ಸ್ಟೇಬಲ್ ಹತ್ರ ಹೋಗ್ತಾಳೆ ಮಾಮೂಲಿನಂತೆ. ಅಲ್ಲಿ ಚಾರ್ಲಿ ಇದ್ದಾನೆ. ಹಿ ಇನ್ಫಾರ್ಮ್ಸ್ ಹರ್ ದಟ್ ಹರ್ ಗ್ರ್ಯಾಂಡ್ ಫಾದರ್ ಹ್ಯಾಡ್ ಗಾನ್ ಟು ವೆದರ್ಬರಿ ಆ್ಯಂಡ್ ವಿಲ್ ನಾಟ್ ರಿಟರ್ನ್ ಟಿಲ್ ನೈಟ್. ರಾತ್ರಿವರೆಗೂ ಬರಲ್ಲ, ವೆದರ್ಬರಿ ಹೋಗಿದ್ದಾರೆ ತಾತ ಅಂತ ಹೇಳ್ತಾನೆ. ಶಿ ಟರ್ನ್ಸ್ ಆ್ಯಂಡ್ ವಾಕ್ಸ್ ಅವೇ ಅಕ್ರಾಸ್ ದ ಎನ್ಕ್ಲೋಜರ್ ಟು ದ ಗೇಟ್. ಆ ಗೇಟ್ ಬಳಿಗೆ ನಡ್ಕೊಂಡು ಹೋಗ್ತಾಳೆ, ಆ ಕವರ್ ಬಳಿ, ಎನ್ಕ್ಲೋಜರ್ ಬಳಿಗೆ. ಆ್ಯಂಡ್ ಈ ಸಿಡನ್ ಬೈ ದ ಬ್ಯಾಂಕ್. ಅಲ್ಲೊಂದು ಬ್ಯಾಂಕ್ ಒಂದು ದಿಬ್ಬ ಇದೆ, ಅಲ್ಲಿ ಮರೆಯಾಗಿ ನಿಂತಿದ್ದಾಳೆ. ಆ್ಯಂಡ್ ಚಾರ್ಲಿ ಸ್ಲೋಲಿ ಗೋಸ್ ಅನದರ್ ಪಾಯಿಂಟ್ ಇನ್ ದ ಬ್ಯಾಂಕ್ ಆ್ಯಂಡ್ ಲುಕ್ಸ್ ಓವರ್ ಹರ್. ಚಾರ್ಲಿ ನಿಮ್ಗೆ ಗೊತ್ತಲ್ಲ, ಅವಳಿಗೆ ನೈಟ್ ಪಾತ್ರನ ಬಿಟ್ಕೊಟ್ಟಿದ್ನಲ್ಲ, ಅದಕ್ಕೆ ಅವಳ ಕೈಗೆ ಇಟ್ಕೊಳ್ಳೋದಕ್ಕೆ ಅವಕಾಶ ಕೊಡು, ಒಂದು ಮುತ್ತಿಡೋದಕ್ಕೆ ಅವಕಾಶ ಕೊಡು ಅಂತ ಕೇಳಿದ್ನಲ್ಲ, ಅವನು ಇವಳನ್ನ ತುಂಬ ಪ್ರೀತಿಸ್ತಾನೆ. ಇನ್ನೊಂದು ಕಡೆಗೆ ಅವಳಿಗೆ ಕಾಣ್ದಾಗೆ ಹೋಗಿ ಅವಳನ್ನ ಗಮನಿಸ್ತಾನೆ. ಶಿ ಲೀನಿಂಗ್ ಎಗೇನ್ಸ್ಟ್ ಇಟ್ ಆನ್ ದ ಔಟ್ಸೈಡ್, ಹರ್ ಫೇಸ್ ಕವರ್ಡ್ ವಿತ್ ಹರ್ ಹ್ಯಾಂಡ್ಸ್. ಮುಖವನ್ನು ಮುಚ್ಕೊಂಡಿದ್ದಾಳೆ ಕೈಯಲ್ಲಿ. ಆ್ಯಂಡ್ ಹರ್ ಹೆಡ್ ಶಿ ಅಪಿಯರ್ಸ್ ಟು ಬಿ ಅಟರ್ಲಿ ಇಂಡಿಫರೆಂಟ್ ಟು ದ ಸರ್ಕಮ್ಸ್ಟ್ಯಾನ್ಸ್ ದಟ್ ಹರ್ ಬಾನೆಟ್, ಹೇರ್ ಆ್ಯಂಡ್ ಗಾರ್ಮೆಂಟ್ಸ್ ಆರ್ ಬಿಕಮಿಂಗ್ ವೆಟ್ ಆ್ಯಂಡ್ ಡಿಸ್ಅರೇಂಜ್ಡ್ ಬೈ ದ ಮಾಯ್ಶ್ಚರ್. ಆ ಸಣ್ಣ ಇಬ್ಬನಿಯ ಹನಿ, ಮಳೆಯ ಹನಿಯಿಂದ ಅವಳ ಬಾನೆಟ್ ಶವರಿಂಗ್ ಮಳೆ ಬೀಳ್ತಾ ಇದೆ ಸಣ್ಣದಾಗಿ. ಅವಳ ಬಾನೆಟ್, ಅವಳ ಗಾರ್ಮೆಂಟ್ಸ್ ಎಲ್ಲ ಇಟ್ ಈಸ್ ಬಿಕಮಿಂಗ್ ಮಾಯ್ಸ್ಚರ್, ಗೆಟ್ಟಿಂಗ್ ವೆಟ್, ಬಟ್ ಶಿ ಈಸ್ ಟೋಟಲಿ ಅನ್ಕನ್ಸರ್ನ್ಡ್ ಆಫ್ ದೋಸ್ ಥಿಂಗ್ಸ್. ಯಾವತ್ತೂ ಅವಳು ಹಾಗಿರಲಿಲ್ಲ. ಕ್ಲಿಯರ್ಲಿ ಸಮಥಿಂಗ್ ಈಸ್ ರಾಂಗ್. ಚಾರ್ಲಿ ಸೆನ್ಸಸ್, ಏನೋ ಆಗಿದೆ ತಪ್ಪು ಅಲ್ಲಿ. ಚಾರ್ಲಿ ಹ್ಯಾಡ್ ಆಲ್ವೇಸ್ ರಿಗಾರ್ಡೆಡ್ ಹರ್ ಆಸ್ ಇಸ್ ಗಾಡೆಸ್. ಅವಳು ಅವನಿಗೆ ದೇವತೆ. ಯುಸ್ಟೇಷಿಯಾ ಆಸ್ ಎ ರೊಮ್ಯಾಂಟಿಕ್ ಸ್ವೀಟ್ ವಿಷನ್. ಒಂದು ರೊಮ್ಯಾಂಟಿಕ್ ವಿಷನ್ ಅವಳು, ಸ್ವೀಟ್ ವಿಷನ್, ಸಂತೋಷದ ಒಂದು ಮೂರ್ತಿನೇ ಅವಳು. He had not seen her after one blissful interval when he was allowed to hold her hand. ಅವಳನ್ನು ಕೈಯನ್ನು ಹಿಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟ ಸಂತೋಷಮಯವಾದ ಕ್ಷಣದಿಂದ ಆಚೆಗಳನ್ನು ನೋಡೋಕ್ಕಾಗಿರಲಿಲ್ಲ.
The inner details of her life he had only conjectured. He just conjectured, imagined ಏನಾಗಿರ್ಬೋದು ಅವಳು ಇಷ್ಟು ದುಃಖದಲ್ಲಿರೋದಕ್ಕೆ. She had been a lovely wonder. She is not only wonder, lovely wonder, predestined to an orbit in which the whole of his own was but a point. ಅವಳೊಂದು ಆರ್ಬಿಟ್ ಥರ, ಅವಳು ಸುತ್ತುವಂಥ ಒಂದು ಸಣ್ಣ ಬಿಂದುವಿನಂತೆ. This sight of her leaning like a helpless, despairing creature against a wild, wet bank fills him with an amazed horror. ಅಂಥವಳು ಈ ಥರ ಇಲ್ಲಿ ಬಂದು ತುಂಬ ನಿರಾಶಲಾಗಿ ಹತಾಶಲಾಗಿ ಆ ವೈಲ್ಡ್ ವೆಟ್ ಬ್ಯಾಂಕಿಂಗ್ ಒರಗಿಕೊಂಡು ನಿಂತಿದ್ದಾಳೆ. ರಿಯಲಿ ಇಟ್ ಫಿಲ್ಸ್ ಹಿಮ್ ವಿತ್ ಅನ್ ಅಮೇಜ್ಡ್ ಹಾರರ್. ಆಶ್ಚರ್ಯಚಕಿತನಾಗಿ ಭಯಭೀತನಾಗಿ ನೋಡ್ತಾ ಇದ್ದಾನೆ. ಹಿ ಕ್ಯಾನ್ ನೋ ಲಾಂಗರ್ ರಿಮೈನ್ ವೇರ್ ಹಿ ಈಸ್. ಅವನಲ್ಲಿ ಇರೋ ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಲೀಪಿಂಗ್ ಓವರ್, ಈ ಕಮ್ಸ್ ಅಪ್, ಜಂಪ್ ಮಾಡ್ಕೊಂಡು ಓಡಿ ಬರ್ತಾನೆ. ಟಚಸ್ ಹರ್ ವಿತ್ ಇಸ್ ಫಿಂಗರ್. ಅವಳನ್ನ ಬೆರಳಲ್ಲಿ ಹೀಗೆ ಮುಟ್ತಾನೆ. ಆ್ಯಂಡ್ ಸೇಸ್ ಟೆಂಡರ್ಲಿ, ಮೃದುವಾಗಿ ಕೇಳ್ತಾನೆ. ಐ ಕೋಟ್ ಅನ್ಕೊಂಡು, ಯು ಆರ್ ಪೋರ್ಲಿ ಮ್ಯಾಮ್, ವಾಟ್ ಕ್ಯಾನ್ ಐ ಡೂ? ಏನೋ ಬೇಜಾರಲ್ಲಿದ್ದೀರಾ ಮೇಡಮ್, ಏನು ಮಾಡ್ಬೋದು ನಾನು? She says that he did not think when she left home in the summer that she should come back like this. ನಾನು ಸಮ್ಮರಲ್ಲಿ ಮದುವೆಯಾಗಿ ಹೋದ್ನಲ್ಲ, ಆಗ ಐ ಥಿಂಕ್ he did not think that I will come back home like this, in this manner. ನಾನು ಈ ಥರ ವಾಪಸ್ ಬರ್ತೀನಿ ಅಂತ ಅಂದ್ಕೊಂಡಿಲ್ಲ ಅಲ್ವಾ ಚಾರ್ಲಿ ನೀನು? He says that he did not. ಇಲ್ಲ. If you can help her then. ಓಕೆ, ಬಂದುಬಿಟ್ಟಿದ್ದೀರಾ. In what way can I help you? ನಾನು ಹೇಗೆ ಸಹಾಯ ಮಾಡ್ಬೋದು ನಿಮಗೆ? She says that she is not afraid. No, I am not afraid. But feels giddy. ಸ್ವಲ್ಪ ತಲೆ ಸುತ್ತು ಬರ್ತಾ ಇದೆ ಅಷ್ಟೇ. She can get into the house. ಮನೆ ಒಳಗೆ ಹೋದರೆ ಸಾಕು. He supports her to the porch. ಪೋಚ್ಗೆ ಕೈ ಹಿಡಿದು ಕರ್ಕೊಂಬರ್ತಾನೆ. ವಿತ್ ದ ಹೆಲ್ಪ್ ಆಫ್ ದ ಲ್ಯಾಡರ್ he climbs to a window. ಒಂದು ಏಣಿ ಹಾಕಿ ವಿಂಡೋ ಹತ್ತಿ ಒಳಗೆ ಇಳಿದು ಡಿಸೆಂಡಿಂಗ್ ಇನ್ಸೈಡ್ ಓಪನ್ಸ್ ದ ಡೋರ್ ಆ್ಯಂಡ್ ಅಸಿಸ್ಟ್ ಹರ್ ಇನ್ ಟು ದ ರೂಮ್. ಬಾಗಿಲು ತೆಗೆದು ಒಳಗಡೆ ಕರ್ಕೋತಾನೆ. ದೆನ್ he takes upon himself the task of looking after her needs and comforts. ಏನು ಬೇಕು ಏನು ಬೇಡ ಎಲ್ಲ ಅವಳನ್ನ ಕೂರಿಸ್ಬಿಟ್ಟು ಎಲ್ಲ ಥರ ನೋಡ್ಕೊಳ್ತಾನೆ. ಹಿ ಪ್ರಿಪೇರ್ಸ್ ಟೀ, ಟೋಸ್ಟ್ ಆ್ಯಂಡ್ ಸರ್ವ್ಸ್ ಹರ್ ಟೀ ಟು ಹರ್. ಅವಳು ತಿನ್ನೋರ್ಗು ಮುಂದೆನೇ ಕುತ್ಕೋತಾನೆ. ಅವಳು ಬೇಡ ಅಂತ ಪಕ್ಕಕ್ಕೆ ಇಟ್ಟಕ್ಕೆ ತೊಗೊಂಡೋಗಿಡ್ತಾನೆ. ಶಿ ಸೇಸ್ ದಟ್ ಹಿ ಈಸ್ ವೆರಿ ಕೈಂಡ್ ಟು ಹರ್. ತುಂಬ ನನಗೆ ಕೈಂಡ್ನೆಸ್ ತೋರಿಸ್ತಿದ್ಯಾ ಚಾರ್ಲಿ? ಹಿ ಸೇಸ್ ದಟ್ ಶಿ ಹ್ಯಾಸ್ ಬೀನ್ ಕೈಂಡ್ ಟು ಹಿಮ್. ನೋ ಯು ಹ್ಯಾವ್ ಬಿನ್ ಕೈಂಡ್ ಟು ಮೀ ಮೇಡಮ್. ಆನ್ ದಟ್ ಡೇ ಶಿ ಹ್ಯಾಡ್ ಲೆಟ್ ಹಿಮ್ ಹೋಲ್ಡ್ ಹರ್ ಹ್ಯಾಂಡ್. ನನಗೆ ನಿಮ್ಮ ಕೈ ಹಿಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ರಿ. ವೆನ್ ಶಿ ವಾಸ್ ಎ ಮೇಡನ್ ಅಟ್ ಹೋಮ್. ಮನೇಲಿ ಚಿಕ್ಕ ಹುಡುಗಿ ಆಗಿದ್ರಲ್ಲ ನೀವು, ಇನ್ನೂ ಆವಾಗ ಮದುವೆ ಆಗಿರಲಿಲ್ವಲ್ಲ, ಆವಾಗ ಹಿ ರಿಮೆಂಬರ್ಸ್ ದಟ್ ಟು ವೆಲ್. ತುಂಬ ಚೆನ್ನಾಗಿ ನೆನಪಿದೆ ಅವನಿಗೆ ಆ ಘಟನೆ. ಶಿ ದೆನ್ ಗೋಸ್ ಟು ಹರ್ ಗ್ರ್ಯಾಂಡ್ ಫಾದರ್ಸ್ ರೂಮ್. ಆಮೇಲೆ ಅವಳು ತಾತನ ರೂಮ್ಗೆ ಹೋಗ್ತಾಳೆ. ಹರ್ ಐಸ್ ಆರ್ ಅರೆಸ್ಟೆಡ್ ಬೈ ಎ ಬ್ರೇಸ್ ಆಫ್ ಪಿಸ್ಟಲ್ಸ್. ತಾತನ ಕ್ಯಾಪ್ಟನ್ ಅಲ್ವಾ ಅವರು, ನೇವಿಲಿದ್ರಲ್ಲ, ಬ್ರೇಸ್ ಆಫ್ ಪಿಸ್ಟಲ್ಸ್ ಇದೆ ಅವಳ ಕಣ್ಣಲ್ಲ. ಇಟ್ ಅಟ್ರಾಕ್ಟ್ಸ್ ಹರ್ ಐಸ್. ಅದು ಅವಳ ಕಣ್ಣನ್ನು ಸೆಳೆಯುತ್ತೆ. ಹ್ಯಾಂಗಿಂಗ್ ನಿಯರ್ ದ ಹೆಡ್ ಆಫ್ ಅವರ್ ಗ್ರ್ಯಾಂಡ್ ಫಾದರ್ಸ್ ರೂಮ್. ಇಟ್ ವಾಸ್ ಎ ಫ್ಯಾಮಿಲಿಯರ್ ಸೈಟ್ ಎನಫ್. ಅದೇನು ಹೊಸದಲ್ಲ, ಇಟ್ಸ್ ಎ ಫ್ಯಾಮಿಲಿಯರ್ ಸೈಟ್. ಮನೇಲಿದ್ದಾಗ ಅವ್ರ ತಾತನ ರೂಮ್ಗೆ ಹೋದಾಗೆಲ್ಲ ಆ ಪಿಸ್ತೂಲ್ ನೋಡಿದಾಳೆ ಅವಳು. ನೌ ಇಟ್ ಸೀಮ್ ಟು ಹ್ಯಾವ್ ಎ ನ್ಯೂ ಸಿಗ್ನಿಫಿಕೆನ್ಸ್. ಆದರೆ ಈಗ ಆ ಪಿಸ್ತೂಲು ಹೊಸ ಅರ್ಥ ಕೊಡ್ತಿದೆ. ಶಿ ರಿಗಾರ್ಡ್ಸ್ ದೆಮ್ ಲಾಂಗ್. ಸುಮ್ಮನೆ ಹೀಗೇ ನೋಡ್ತಾಳೆ ಒಂದೇ ಸಮ ದೀರ್ಘವಾಗಿ. ಆಸ್ ಇಫ್ ದೇ ಆರ್ ದ ಪೇಜಸ್ ಆಫ್ ಎ ಬುಕ್ ಇನ್ ವಿಚ್ ಶಿ ರೀಡ್ಸ್ ಎ ನ್ಯೂ. ಅದೇನು ಪುಸ್ತಕದ ಹಾಳೆಗಳೇನೋ, ಹೊಸ ಪುಸ್ತಕದೇನೋ, ಹೊಸದೇನೋ ಪುಸ್ತಕ ಓದ್ತಿರೋ ಹಾಗೆ ಒಂದೇ ಸಮಯ ಈಗ ನೋಡ್ತಾಳೆ. ಆ್ಯಂಡ್ ಎ ಸ್ಟ್ರೇಂಜ್ ಮ್ಯಾಟರ್ ಕ್ವಿಕ್ಲಿ ಲೈಕ್ ಒನ್ ಅಫ್ರೇಡ್ ಆಫ್ ಹರ್ ಸೆಲ್ಫ್ ಅಗೇನ್, ಆಸ್ ಇಫ್ ಶಿ ವಾಸ್ ಅಫ್ರೇಡ್ ಆಫ್ ಸಮಥಿಂಗ್ ಎಲ್ಸ್. ಶಿ ರಿಟರ್ನ್ಸ್ ಡೌನ್ ಸ್ಟೇರ್ಸ್. ಕೆಳಗೆ ಹೋಗಿ ಬರ್ತಾಳೆ. ಆ್ಯಂಡ್ ಸ್ಟ್ಯಾಂಡ್ಸ್ ಇನ್ ಡೀಪ್ ಥಾಟ್. ಕೆಳಗೆ ಬಂದ ಶಿ ಸ್ಟ್ಯಾಂಡ್ಸ್ ಇನ್ ಡೀಪ್ ಥಾಟ್. ಆಳವಾದ ಆಲೋಚನೆಯಲ್ಲಿ ಮುಳುಗೋಗ್ಬಿಡ್ತಾಳೆ. ಇಫ್ ಐ ಕುಡ್ ಒನ್ಲಿ ಡೂ ಇಟ್ ಐ ಕೋಟ್ ಆ್ಯಂಡ್ ಅನ್ಕೋಟ್. ನಾನು ಅದನ್ನು ಮಾಡ್ಕೊಳ್ಳೋಕ್ಕಾಗಿದ್ದಿದ್ರೆ, ಸಾಧ್ಯ ಆಗಿದ್ದಿದ್ರೆ, ಶಿ ಸೆಡ್, I quote and unquote, it would be doing much good to myself. Yes, if I do that, it will be good to myself. ನನಗೂ ಒಳ್ಳೆಯದು. And all connected with me and no harm to a single one. ನನಗೆ ಯಾರು ಕನೆಕ್ಟ್ ಆಗಿದ್ದಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಯಾರಿಗೂ ಅದರಿಂದ ಏನೂ ತೊಂದರೆ ಆಗಲ್ಲ. The idea seemed to gather force within her. ಈ ಆಲೋಚನೆ ಅವಳೊಳಗಡೆಯಿಂದ ಇಟ್ಸ್ ಗ್ಯಾದರಿಂಗ್ ಫೋರ್ಸ್. ಶಿ ರಿಮೈನ್ಸ್ ಇನ್ ಎ ಫಿಕ್ಸ್ಡ್ ಆಟಿಟ್ಯೂಡ್ ನಿಯರ್ಲಿ 10 minutes. ಅದೇ ಫಿಕ್ಸ್ಡ್ ಆಟಿಟ್ಯೂಡ್ನಲ್ಲಿ, ದೃಢವಾದ ಚಿತ್ತದಲ್ಲಿ, ಮನಸ್ಸಿನಲ್ಲಿ ಒಂದು 10 ನಿಮಿಷ ಕುತ್ಕೋತಾಳೆ. ಟಿಲ್ ಎ ಸರ್ಟನ್ ಫೈನಾಲಿಟಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಹರ್ ಗೇಸ್. ಫೈನಲಿ ದೆರ್ ವಾಸ್ ಎ ಫೈನಾಲಿಟಿ. ಒಂದು ಅಂತಿಮ ತೀರ್ಮಾನಕ್ಕೆ ಅವಳು ಬರ್ತಾಳೆ. ಅದು ಅವಳ ನೋಟದಲ್ಲಿ ವ್ಯಕ್ತ ಆಗುತ್ತೆ. ಆ್ಯಂಡ್ ನೋ ಲಾಂಗರ್ ದ ಬ್ಲ್ಯಾಂಕ್ನೆಸ್ ಆಫ್ ಇಂಡಿಸಿಷನ್.
ದೇರ್ ಇಸ್ ನೋ ಲಾಂಗರ್ ದ ಬ್ಲ್ಯಾಂಕ್ನೆಸ್ ಆಫ್ ಇಂಡಿಸಿಷನ್. ಯಾವುದೋ ಒಂದು ದೃಢ ನಿರ್ಧಾರ ಮಾಡಿದ್ದಾಳೆ, ನಿರ್ಧಾರವಿಲ್ಲದ ಒಂದು ಸ್ಥಿತಿಯಲ್ಲಿಲ್ಲ. ಶಿ ಸ್ಟೀಲ್ತಿಲಿ ಗೋಸ್ ಟು ಅವರ್ ಗ್ರ್ಯಾಂಡ್ ಫಾದರ್ಸ್ ರೂಮ್ ಅಗೈನ್ ಫಾರ್ ದ ಸೆಕೆಂಡ್ ಟೈಮ್. ಎರಡನೇ ಬಾರಿ ಕಳ್ಳಿ ಥರ ಮೆಲ್ಲಗೆ ತಾತನ ರೂಮ್ಗೆ ಹೋಗ್ತಾಳೆ. ಅಂದ್ರೆ ಐ ಸೀಕ್ ದ ಪಿಸ್ಟಲ್ಸ್, ಪಿಸ್ತಲ್ ಕಡೆಗೆ ನೋಡ್ತಾಳೆ. ಬಟ್ ದೇ ಆರ್ ಗಾನ್, ಪಿಸ್ತಲ್ ಇಲ್ಲ ಅಲ್ಲಿ. ಶಿ ಇಸ್ ಸರ್ಪ್ರೈಸಿಂಗ್ಲಿ ಟರ್ನ್ಸ್ ಟುವರ್ಡ್ ದ ಓಪನ್ ವಿಂಡೋ ಅಟ್ ದ ಗಾರ್ಡನ್. ಏನಾಯ್ತು ಪಿಸ್ತಲ್ ಅಂತ ಕಿಟಕಿ ಕಡೆಯಿಂದ ಗಾರ್ಡನ್ ಕಡೆ ನೋಡ್ತಾಳೆ. ಆನ್ ದ ಸಮ್ಮಿಟ್ ಶಿ ಸೀಸ್ ಚಾರ್ಲಿ ಸ್ಟ್ಯಾಂಡಿಂಗ್ ಗೇಜಿಂಗ್ ಸಾಲಿಸಿಟಸ್ಲಿ ಅಪನ್ ಹರ್. ಅಲ್ಲಿ ಒಂದು ಸಮಿಟ್ ಮೇಲೆ, ಒಂದು ದಿಬ್ಬದ ಮೇಲೆ ಗಾರ್ಡನ್ನಲ್ಲಿ ಚಾರ್ಲೆ ಸಾಲಿಸಿಟಸ್ಲಿ ಬೇಡ್ಕೊಳ್ಳೋ ಥರ ಅವಳನ್ನೇ ನೋಡ್ತಾ ಇದ್ದಾನೆ, ಬೇಡ ಅನ್ನೋ ಥರ. ಶಿ ಗೋಸ್ ಡೌನ್ ಸ್ಟೇರ್ಸ್. ಕೆಳಗೆ ಬರ್ತಾಳೆ ಆ್ಯಂಡ್ ಬೇಕನ್ಸಿ ಆ್ಯಂಡ್ ಆಸ್ಕ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಯು ಹ್ಯಾವ್ ಟೇಕನ್ ದೆಮ್ ಅವೇ? ಎಸ್ ಮ್ಯಾಮ್. ವೈ ಡಿಡ್ ಯು ಡೂ ಇಟ್? ಐ ಸಾ ಯು ಲುಕಿಂಗ್ ಅಟ್ ದೆಮ್ ಟೂ ಲಾಂಗ್. ನೀವು ತುಂಬ ಹೊತ್ತು ಅದನ್ನು ನೋಡ್ತಾ ಇದ್ರಿ, ಅದಕ್ಕೆ. ವಾಟ್ ಹ್ಯಾಸ್ ದಟ್ ಟು ಡೂ ವಿತ್ ಇಟ್? ಅದಕ್ಕೂ ನಿಂಗೂ ಏನು ಸಂಬಂಧ? ಯು ಹ್ಯಾವ್ ಬೀನ್ ಹಾರ್ಟ್ ಬ್ರೋಕನ್ ಆಲ್ ದ ಮಾರ್ನಿಂಗ್. ಬೆಳಗ್ಗೆಯಿಂದ ನೀವು ಯಾಕೋ ಹಾರ್ಟ್ ಬ್ರೋಕನ್, ತುಂಬ ದುಃಖದಲ್ಲಿದ್ದೀರಿ. ಆಸ್ ಇಫ್ ಯು ಡಿಡ್ ನಾಟ್ ವಾಂಟ್ ಟು ಲೀವ್. ಏನೋ ಬದುಕೋದಕ್ಕೆ ಇಷ್ಟ ಇಲ್ವೇನೋ ಅನ್ನೋ ಹಾಗೆ ನಡ್ಕೋತಾ ಇದ್ದೀರಿ. ವೆಲ್, ಆ್ಯಂಡ್ ಐ ಕುಡ್ ನಾಟ್ ಬೇರ್ ಟು ಲೀವ್ ದೆಮ್ ಇನ್ ಯುವರ್ ವೇ. When it came to my mind, I thought it's better for me not to leave them there. ಅವನ್ನಲ್ಲಿ ಇಡೋದು ಯಾಕೋ ಸರಿಯಲ್ಲ ಅನ್ನಿಸ್ತು. ದೆರ್ ವಾಸ್ ಮೀನಿಂಗ್ ಇನ್ ಯುವರ್ ಲುಕ್ ಅಟ್ ದೆಮ್. ನೀವು ಸುಮ್ಮನೆ ನೋಡಲಿಲ್ಲ ಅದನ್ನು. ದೆರ್ ವಾಸ್ ಸಮ್ ಮೀನಿಂಗ್ ಇನ್ ಯುವರ್ ಲುಕ್ ಅಟ್ ದೆಮ್. ಆ ಪಿಸ್ತಲ್ ನೋಡುವಾಗ ಏನೋ ನಿಮ್ಮ ನೋಟದಲ್ಲಿ ಏನೋ ಅರ್ಥ ಇತ್ತು. ಎಸ್ ಲಾಕ್ಡ್ ದೆಮ್ ಅಪ್ ಇನ್ ದ ಸ್ಟೇಬಲ್. ಅದಕ್ಕೆ ತೊಗೊಂಡೋಗಿ ಸ್ಟೇಬಲಲ್ಲಿ ಲಾಕ್ ಮಾಡಿಟ್ಬಿಟ್ಟಿದ್ದೀನಿ. ಶಿ ಆಸ್ ಹಿಮ್ ಟು ಗಿವ್ ದೆಮ್ ಟು ಹರ್. ಕೊಡು ಚಾರ್ಲಿ ಅದು ನನಗೆ ಅಂತಾಳೆ. ಬಟ್ ಹಿ ರೆಫ್ಯೂಸಸ್ ಸೇಯಿಂಗ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಐ ಕೇರ್ ಟೂ ಮಚ್ ಫಾರ್ ಯು ಟು ಗಿವ್ ದೆಮ್ ಅಪ್. ಓಕೆ, ನಾನು ನಿಮ್ಮನ್ನು ತುಂಬ ಕೇರ್ ಮಾಡ್ತೀನಿ, ಅವನು ನಿಮಗೆ ಕೊಡೋಕ್ಕಾಗಲ್ಲ. ಶಿ ಟರ್ನ್ಸ್ ಅಸೈಡ್ ಹರ್ ಫೇಸ್ ಫಾರ್ ದ ಫಸ್ಟ್ ಟೈಮ್, ಸಾಫ್ಟನಿಂಗ್ ಫ್ರಮ್ ದ ಸ್ಟೋನಿ ಇಮ್ಮೊಬಿಲಿಟಿ ಆಫ್ ದ ಅರ್ಲಿಯರ್ ಡೇ. ಬೆಳಗ್ಗೆ ಇದ್ದಂಥ ಕಲ್ಲಿನಂಥ ಆ ಮುಖಭಾವ ಈಗ ಸ್ವಲ್ಪ ಸಾಫ್ಟನ್ ಆಯಿತು, ಮೃದುವಾಯಿತು. ಅಟ್ ಲಾಸ್ಟ್ ಶಿ ಕನ್ಫ್ರಾಂಟೆಡ್ ಹಿಮ್ ಅಗೇನ್. ಐ ಕೋಟ್ ಆ್ಯಂಡ್ ಅನ್ಕೋಟ್, ವೈ ಶುಡ್ ಐ ನಾಟ್ ಡೈ ಇಫ್ ಐ ವಿಶ್? ನಂಗೆ ಇಷ್ಟ ಆದರೆ ನಾನು ಯಾಕೆ ಸಾಯಬಾರ್ದು ಚಾರ್ಲಿ? ಶಿ ಸೆಡ್ ಟ್ರೆಮ್ಯುಲಸ್ಲಿ. ಐ ಕೋಟ್ ಆ್ಯಂಡ್ ಅನ್ಕೋಟ್, ಐ ಹ್ಯಾವ್ ಮೇಡ್ ಎ ಬ್ಯಾಡ್ ಬಾರ್ಗೇನ್ ವಿತ್ ಲೈಫ್. ಜೀವನದ ಜೊತೆಗೆ ತುಂಬ ಬ್ಯಾಡ್ ಬಾರ್ಗೇನ್ ಮಾಡಿಬಿಟ್ಟಿದ್ದೀನಿ, ಕೆಟ್ಟ ಹೋರಾಟ ಮಾಡಿದ್ದೀನಿ ಚಾರ್ಲಿ. ಆ್ಯಂಡ್ ಐ ಆಮ್ ವೇರಿ ಆಫ್ ಇಟ್, ವೇರಿ. ಸಾಕಾಗ್ಬಿಟ್ಟಿದೆ ಚಾರ್ಲಿ, ಸಾಕಾಗ್ಬಿಟ್ಟಿದೆ. ಆ್ಯಂಡ್ ನಾವು ಯು ಹ್ಯಾವ್ ಹಿಂಡರ್ಡ್ ಮೈ ಎಸ್ಕೇಪ್. ಈ ಜೀವನದಿಂದ ತಪ್ಪಿಸ್ಕೊಂಬಿಟ್ಟು ಓಡೋಗೋಣ ಅಂದ್ಕೊಂಡ್ರೆ ಯು ಹ್ಯಾವ್ ಹಿಂಡರ್ಡ್ ಮೈ ಎಸ್ಕೇಪ್. ನನ್ನನ್ನು ನೀನು ಹಿಂಡರ್ ತಡೆದ್ಬಿಟ್ಟೆ. ಹೋ ವೈ ಡಿಡ್ ಯು ಚಾರ್ಲಿ? ವಾಟ್ ಮೇಕ್ಸ್ ಡೆತ್ ಪೇನ್ಫುಲ್ ಎಕ್ಸೆಪ್ಟ್ ದ ಥಾಟ್ ಆಫ್ ಅದರ್ಸ್ ಗ್ರೀಫ್? ಯಾಕೆ ಹೀಗೆ ಮಾಡಿದೆ? ವಾಟ್ ಮೇಕ್ಸ್ ಡೆತ್ ಪೇನ್ಫುಲ್ ಎಕ್ಸೆಪ್ಟ್ ದ ಥಾಟ್ ಆಫ್ ಅದರ್ಸ್ ಗ್ರೀಫ್? ನಾವು ಸತ್ತಾಗ ಅಳೋಕ್ಕೆ 4 ಜನ ಇರಬೇಕು ಚಾರ್ಲಿ. ನಾವು ಸತ್ತಾಗ ಯಾರೂ ನಮ್ಮವರು ಅಂತ ಅಳೋರು ಇಲ್ಲ ಅಂತ ಗೊತ್ತಾದಾಗ ಆ ಥರದ ಸಾವು ನೆನೆಸ್ಕೊಂಡಾಗ ಆಗೋ ನೋವು ಎಷ್ಟು ಗೊತ್ತಾ ಚಾರ್ಲಿ? ಆ್ಯಂಡ್ ದಟ್ ಈಸ್ ಆ್ಯಬ್ಸೆಂಟ್ ಇನ್ ಮೈ ಕೇಸ್. ನನ್ನ ಸತ್ತಾಗ 4 ಜನ ಸಂಪಾದನೆ ಮಾಡಬೇಕು ಅಳೋದಕ್ಕೆ. ಅದು ಆ ಸಾವಿಗೆ ಅರ್ಥ ಇರುತ್ತೆ ಚಾರ್ಲಿ. ದಟ್ ಈಸ್ ಯೂಸ್ಫುಲ್ ಡೆತ್, ಬಟ್ ಐ ಡೋಂಟ್ ಹ್ಯಾವ್ ದಟ್ ಚಾನ್ಸ್. ಆ್ಯಂಡ್ ದಟ್ ಈಸ್ ಆಬ್ಸೆಂಟ್ ಇನ್ ಮೈ ಕೇಸ್. ಫಾರ್ ನಾಟ್ ಎ ಸೈ ವುಡ್ ಫಾಲೋ ಮೀ. ನನ್ನ ಸತ್ರು ಯಾರು ಕೇರ್ ಮಾಡಲ್ಲ. ನೋ ಬಡಿ ವಿಲ್ ಅಟರ್ ಈವನ್ ಎ ಸಿಂಗಲ್ ಸೈ. ಒಂದು ನಿಟ್ಟುಸಿರು ಕೂಡ ಯಾರಿಗೆ ಬಿಡಲ್ಲ. ಹೋದ್ಲು ಅಂತಂತಾರೆ ಚಾರ್ಲಿ. ನಾನು ಯಾಕೆ ಬದುಕಿರಬೇಕು ಚಾರ್ಲಿ? ಚಾರ್ಲಿ ಸೇಸ್ ಇಟ್ ಈಸ್ ಟ್ರಬಲ್ ದಟ್ ಹ್ಯಾಸ್ ಡನ್ ದಿಸ್. The trouble that you are facing has made you to think like that, madam. And wishes in his very soul that
ಹೀ ಹೂ ಬ್ರಾಟ್ ಅಬೌಟ್ ಇಟ್ ಮೇ ಡೈ ಆ್ಯಂಡ್ ರಾಟ್. ನಿಮ್ಮನ್ನು ಈ ಸ್ಥಿತಿಗೆ ತಂದವನು ಕೊಳ್ತೋಗ್ಲಿ, ಸತ್ತೋಗ್ಲಿ, ಕೊಳ್ತೋಗ್ಲಿ. He promises to keep a desperate move a closely guarded secret on condition that he should never resort to end her life and promise him not to think of it again. ನೋಡಿ, ಇವತ್ತು ನಡೆದಿದ್ದು ಇಲ್ಲಿಗೆ ಎಂಡ್ ಆಗಿಬಿಡ್ಬೇಕು. ಐ ವಿಲ್ ಕೀಪ್ ಇಟ್ ಅಸ್ ಎ ಸೀಕ್ರೆಟ್. ಯಾರಿಗೂ ಹೇಳಲ್ಲ ನಮ್ಮ ಮೇಡಮ್ ಅವ್ರು ಹಿಂಗೆ ಮಾಡ್ಕೊಳಕ್ಕೆ ಹೋಗಿದ್ರು ಅಂತ. ಆದರೆ ಯು ಹ್ಯಾವ್ ಟು ಪ್ರಾಮಿಸ್ ಮೀ ದಟ್ ಯು ವಿಲ್ ನೆವರ್ ಅಟೆಂಪ್ಟ್ ಫಾರ್ ದಿಸ್ ಅಗೇನ್ ಅಂತ ಇನ್ ಯುವರ್ ಲೈಫ್ ಅಂತ. ಹಾಗಿದ್ರೆ ನೋಡಿ, ನಾನು ಬೇಕಾದ್ರೆ ಪ್ರಾಮಿಸ್ ಮಾಡ್ತೀನಿ, ಯಾರಿಗೂ ಹೇಳಲ್ಲ, ಇಲ್ಲದ್ರೆ ಎಲ್ರಿಗೂ ಹೇಳ್ಬಿಡ್ತೀನಿ. ಶಿ ಸೇಸ್, quote, "You need not fear. ಹೆದರ್ಕೋಬೇಡ. ದ ಮೊಮೆಂಟ್ ಹ್ಯಾಸ್ ಪಾಸ್ಟ್, ಐ ಪ್ರಾಮಿಸ್." ಆ ಸಾಯ್ಬೇಕು ಅಂದ್ಕೊಂಡಿದ್ದ ನಿರ್ಧಾರ ಇಟ್ ಪಾಸ್ಟ್, ಹೊಟ್ಟಾಯ್ತು. ನೋಡಿ, ಆ ಕ್ಷಣದಲ್ಲಿ ದೊಡ್ಡ ಜಗಳ ಮಾರಾಮಾರಿ ಆಗುವಾಗ ಏನೋ ಒಂದು ಪೊಲೀಸ್ ಇಂಟರ್ಫಿಯರೆನ್ಸ್ ಕಾಯ್ 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 ಅಂತ ಬಂದ್ಬಿಟ್ರೆ ಆಗೋಯ್ತು. ಜನ ಎಲ್ಲ ಚೆದ್ರಾಗ್ಬಿಡ್ತಾರೆ. ಆ ಮೊಮೆಂಟ್ ತಾರು ಮರ್ಡರ್ ಆಗೋದು ನಿಂತಾಗ್ಬಿಡುತ್ತೆ. ಲೈಕ್ ದ್ಯಾಟ್. ದೊಡ್ಡ ಜಗಳ ಯಾರೋ ಒಂದು ಬಾಗ್ಲು ಅಂದ್ಬಿಟ್ಬಿಟ್ರೆ ಆಗೋಯ್ತು. ಅಲ್ಲಿಗೆ ಸ್ವಲ್ಪ ಕಾಮಾಗ್ತಾರೆ ಒಳಗಡೆ ಜಗಳ ಆಡ್ತಿರೋರು. ಬ್ರೇಕ್, ಇಂಟರ್ವಲ್ ಸಿನಿಮಾದಲ್ಲಿ ಬ್ರೇಕ್ ಇದ್ದಾಗೆ ಆ ಮೊಮೆಂಟ್ ಹೊರ್ಟೋಯ್ತು ಚಾರ್ಲಿ. ಐ ಪ್ರಾಮಿಸ್ ಐ ವಿಲ್ ನೆವರ್ ಅಟೆಂಪ್ಟ್ ಇಟ್. ಶಿ ದೆನ್ ಎಂಟರ್ಸ್ ದ ಹೌಸ್ ಆ್ಯಂಡ್ ಲೈಸ್ ಡೌನ್. ಆಮೇಲೆ ಮನೆಯೊಳಗೆ ಹೋಗಿ ಮಲ್ಕೊತಾಳೆ. ಹರ್ ಗ್ರ್ಯಾಂಡ್ ಫಾದರ್ ರಿಟರ್ನ್ಸ್ ಇನ್ ದ ಆಫ್ಟರ್ನೂನ್. ಹಿ ವಾಂಟ್ಸ್ ಟು ಕ್ವೆಶ್ಚನ್ ಹರ್ ಕ್ಯಾಟಗರಿಕಲಿ, ಬಟ್ ಲುಕಿಂಗ್ ಅಟ್ ಹರ್ ಹಿ ವಿಥೋಲ್ಡ್ಸ್ ಹಿಸ್ ವರ್ಡ್ಸ್. ಅವಳಿಗೆ ಪ್ರಶ್ನೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಅವ್ರ ತಾತ. ಆದರೆ ಅವಳ ಕಂಡೀಷನ್ ನೋಡಿ ವಿಥೋಲ್ಡ್ಸ್ ಹಿಸ್ ಕ್ವೆಶನ್ಸ್. ಅವರ ಮಾತುಗಳನ್ನ ವಾಪಸ್ ಒಳಗೆ ಇಟ್ಕೋತಾರೆ. ಆ್ಯಂಡ್ ಶಿ ಓನ್ಲಿ ಸ್ಪೀಕ್ಸ್, ಎಸ್ ಇಟ್ ಈಸ್ ಟು ಬ್ಯಾಡ್ ಟು ಟಾಕ್ ಆಫ್, ಐ ಕೋಟ್ ಆ್ಯಂಡ್ ಅನ್ಕೋಟ್. ಶಿ ಸ್ಲೋಲಿ ರಿಟರ್ನ್ಸ್ ಇನ್ ಆನ್ಸರ್ ಟು ಹಿಸ್ ಗ್ಲಾನ್ಸ್. ಮಾತಾಡೋದು ತುಂಬ ಕೆಟ್ಟದು ಅನ್ಸುತ್ತಲ್ಲ ತಾತ. ಕ್ಯಾನ್ ಮೈ ರೂಮ್ ಬಿ ಗಾಟ್ ರೆಡಿ ಫಾರ್ ಮೀ ಟು ನೈಟ್ ಗ್ರ್ಯಾಂಡ್ ಫಾದರ್? ನನಗೆ ರೂಮ್ ರೆಡಿ ಮಾಡ್ತೀರ ನನ್ನ ರೂಮ್ನ ತಾತ? ಐ ಶಾಲ್ ವಾಂಟ್ ಟು ಆಕ್ಯುಪೈ ಇಟ್ ಅಗೇನ್. ಮತ್ತೆ ನಾನು ಆ ರೂಮಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ತಾತ. ಕೆನ್ ಯು ಗೆಟ್ ಮೀ ದಟ್ ರೂಮ್ ರೆಡಿ? ಐ ಅನ್ಕೋಟ್. ಹಿ ಡಸ್ ನಾಟ್ ಆಸ್ಕ್ ವಾಟ್ ಇಟ್ ಆಲ್ ಮೆಂಟ್. ಏನೂ ಕೇಳಲ್ಲ ಏನಿದೆಲ್ಲ ಅಂತ. ಆರ್ ವೈ ಶಿ ಹ್ಯಾಸ್ ಲೆಫ್ಟ್ ಹರ್ ಹಸ್ಬ್ಯಾಂಡ್. ಯಾಕೆ ಗಂಡನ ಬಿಟ್ಟು ಬಂದೆ? ಬಟ್ ಆರ್ಡರ್ಸ್ ದ ರೂಮ್ ಟು ಬಿ ಪ್ರಿಪೇರ್ಡ್. ರೂಮ್ ರೆಡಿ ಮಾಡಿ ಹೊರಡ್ರೂನ ಅಂತ ಹೇಳ್ತಾರೆ. ದಟ್ಸ್ ಆಲ್. I think you have understood the session. If you have any comment or question or query, post in the comment box. Take care. Bye.